ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಕ್ಲಾಸ್ರೂಮ್ಗೆ ಬಂದ ಹುಡುಗಿಯೊಂದಿಗೆ ಆಪ್ತವಾಗಿ ಸಮಯ ಕಳೆಯುತ್ತಿದ್ದ ಹುಡುಗಿಯ 2 ಮೊಗ್ಗುಗಳನ್ನು ಸವರುತ್ತಾ ಅವಳ ಸಾರಿಯನ್ನು ತೆಗೆದು ಅವಳ ಹೃದಯದಲ್ಲಿ ಭಾವನೆಗಳನ್ನು ಉದ್ದೀಪಿಸಿ ಸಂತೋಷ ನೀಡಿದ ಕ್ಲಾಸ್ ಮಾಸ್ಟರ್ನ ಕತೆ ತುಂಬಾ ರೋಚಕವಾಗಿದೆ. ಮೊದಲು ನೀವು ಏನು ಮಾಡಬೇಕು? ಮಾಡಿದ್ರೆ ಲೈಕ್ ಬಟನ್ ಒತ್ತಿ ಬನ್ನಿ. ಈಗ ಕತೆಗೆ ಬರೋಣ. ಅರ್ಜುನ್ನ ಮೊದಲ ಹೆಂಡತಿ ಇಲ್ಲದಾಗಿ ಅವನು ಮದ್ಯದ ಅಡಿಕ್ಷನ್ಗೆ ತುತ್ತಾಗಿ ತನ್ನ ದಿನಗಳನ್ನು ಹಾಳು ಮಾಡಿಕೊಂಡಿದ್ದನು. ಆಗ ಅವನ ತಂದೆ ರಮೇಶ್ ಹಾಗೂ ತಾಯಿ ಲಕ್ಷ್ಮಿ ಅರ್ಜುನ್ನ ಭವಿಷ್ಯವನ್ನು ಹೇಗೆ ಸರಿಹೊಂದಿಸುವುದು ಎಂದು ಆತಂಕದಿಂದ ಇದ್ದರು. ಅಲ್ಲಿಗೆ ಬಂದ ಹಳೆಯ ಸ್ನೇಹಿತ ಸುರೇಶ್. ನನಗೆ ಪ್ರಿಯಾ ಅಂತ ಒಬ್ಬಳು ಹುಡುಗಿ ಪರಿಚಯವಿದೆ. ಅವಳಿಗೆ ಉದ್ಯೋಗದ ತುರ್ತು ಬೇಕು, ಆದರೆ ಅವಳಿಗೆ ಜ್ಞಾನದ ಬಗ್ಗೆ ದೊಡ್ಡ ಆಸೆಯಿದೆ. ನೀವು ಅವಳಿಗೆ ಮನೆಯಲ್ಲಿ ದೈನಂದಿನ ಕೆಲಸಗಳನ್ನು ನೀಡಿದರೆ ಅವಳು ಪ್ರತಿದಿನ 1 ಗಂಟೆ ಅರ್ಜುನ್ನಿಂದ ಪಾಠಗಳನ್ನು ಕಲಿಯುತ್ತಾಳೆ. ಅದರಿಂದಲಾದರೂ ಅರ್ಜುನ್ ಸ್ವಲ್ಪ ಸುಧಾರಿಸಬಹುದು ಎಂದು ರಮೇಶ್ಗೆ ಐಡಿಯಾ ನೀಡುತ್ತಾನೆ. ರಮೇಶ್ಗೆ ಈ ಆಲೋಚನೆ ಚೆನ್ನಾಗಿ ಕಾಣುತ್ತದೆ. ನೀನು ಒಮ್ಮೆ ಅರ್ಜುನ್ ಜೊತೆ ಈ ಬಗ್ಗೆ ಚರ್ಚಿಸು ಎಂದು ಸುರೇಶ್ಗೆ ಸೂಚಿಸುತ್ತಾನೆ. ಸುರೇಶ್ ಅರ್ಜುನ್ ಬಳಿ ಹೋಗುತ್ತಾನೆ. ಅರ್ಜುನ್ ಆಗ ಕೆಲವು ಪ್ರೇಮ ಕತೆಗಳನ್ನು ಓದುತ್ತಾ ಇದ್ದನು. ಹೆಂಡತಿಯನ್ನು ಕಳೆದುಕೊಂಡ ದುಃಖಕ್ಕಿಂತ ಏಕಾಂತವೇ ಅವನನ್ನು ಬಾಧಿಸುತ್ತಿತ್ತು. ಸುರೇಶ್ ಪ್ರಿಯಾಳ ಪಾಠದ ವಿಚಾರವನ್ನು ತಿಳಿಸಿದಾಗ ಅರ್ಜುನ್ ಸಂತೋಷದಿಂದ ನಾಳೆಯಿಂದ ಪ್ರಿಯಾ ಬರಲಿ ಎಂದು ಸಮ್ಮತಿಸುತ್ತಾನೆ. ಹುಡುಗಿಯೇ ಬಂದರೆ ಸ್ವಲ್ಪ ಸಂತಸವಾಗದಿರಲು ಸಾಧ್ಯವೇ? ಆದರೆ ಪ್ರಿಯಾ ಸಾಧಾರಣ ಹುಡುಗಿ ಅಲ್ಲ, ಸುರೇಶ್ನ ಪ್ರೇಯಸಿಯಾಗಿದ್ದಳು. ಸುರೇಶ್ ಪ್ರಿಯಾಳನ್ನು ಬಳಸಿಕೊಂಡು ಅರ್ಜುನ್ನಿಂದ ಹಣ ಸಂಪಾದಿಸುವ ಪ್ಲಾನ್ ಹೊಂದಿದ್ದನು. ಮರುದಿನ ಪ್ರಿಯಾಳನ್ನು ಅರ್ಜುನ್ನ ಮನೆಗೆ ತಂದು ನೀನು ಸರಿಯಾಗಿ ವರ್ತಿಸು ಗುರು, ತನ್ನ ಪ್ರೇಯಸಿಯನ್ನೇ ಕಳುಹಿಸಿದ್ದೇನೆ ಎಂದು ಪ್ರಿಯಾಳಿಗೆ ಸಲಹೆ ನೀಡುತ್ತಾನೆ. ಲಕ್ಷ್ಮಿ ನಿನಗೆ ಮನೆಯ ದೈನಂದಿನ ಕೆಲಸಗಳು ಬರುತ್ತವೆ ಎಂದು ಪ್ರಿಯಾಳನ್ನು ಪ್ರಶ್ನಿಸುತ್ತಾಳೆ. ಪ್ರಿಯಾ ನಾನು ಎಲ್ಲ ಬಗೆಯ ಕೆಲಸಗಳನ್ನು ನಿರ್ವಹಿಸಬಲ್ಲೆ ಎಂದು ಉತ್ತರಿಸುತ್ತಾಳೆ. ಸಂತೋಷಗೊಂಡ ರಮೇಶ್ ಹೋಗಿ ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್, ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ. ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ. ಅರ್ಜುನ್ಗೆ ಇವಳನ್ನು ಪರಿಚಯಿಸು ಎಂದು ಸುರೇಶ್ಗೆ ಹೇಳುತ್ತಾನೆ. ಸುರೇಶ್ ಪ್ರಿಯಾಳನ್ನು ಅರ್ಜುನ್ನ ರೂಮ್ಗೆ ತೆಗೆದುಕೊಂಡು ಹೋಗಿ ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ, ನೀನು ಇವನ ಜೊತೆಗೆ ಚತುರವಾಗಿ ಇರು ಎಂದು ಹೇಳುತ್ತಾನೆ. ಅರ್ಜುನ್ ಆಗ ಸ್ವಲ್ಪ ಮದ್ಯ ಸೇವಿಸಿ ಕುಳಿತಿದ್ದನು. ಪ್ರಿಯಾಳನ್ನು ನೋಡಿ ಅವನಿಗೆ ತಕ್ಷಣ ಆಕರ್ಷಣೆಯಾಗುತ್ತದೆ. ನೀನು ಮುಂದಿನ ರೂಮ್ಗೆ ಬಾ, ನಾನು ತಯಾರಾಗಿ ಬರುತ್ತೇನೆ ಎಂದು ಸುರೇಶ್ಗೆ ಹೇಳುತ್ತಾನೆ. ಸುರೇಶ್ ಪ್ರಿಯಾಳನ್ನು ಮುಂದಿನ ರೂಮ್ಗೆ ತೆಗೆದುಕೊಂಡು ಹೋಗಿ ನೀನು ಚೆನ್ನಾಗಿ ನಡೆದುಕೋ ಎಂದು ಹೇಳಿ ಹೊರಗೆ ಹೋಗುತ್ತಾನೆ. ಅರ್ಜುನ್ ತಯಾರಾಗಿ ಬಂದು ಪ್ರಿಯಾಳನ್ನು ಭೇಟಿಯಾಗುತ್ತಾನೆ. ಮೊದಲ ಸಭೆಯಲ್ಲೇ ಅವಳ ಸೌಂದರ್ಯಕ್ಕೆ ಮೋಹಗೊಳ್ಳುತ್ತಾನೆ. ಅಯ್ಯೋ, ಇಂತಹ ಹುಡುಗಿಯನ್ನು ಸಂಪರ್ಕಿಸಿದರೆ ಜೀವನವೇ ಹಾಳಾಗುತ್ತದೆ ಎಂದು ಮನಸ್ಸಿನಲ್ಲಿ ಭಾವಿಸುತ್ತಾನೆ. ಹುಡುಗಿಯ ಜೊತೆಗೆ ಇರೋದು ಒಂದು ಸಂತಸವಲ್ಲವೇ? ಸುರೇಶ್ ಇವಳಿಗೆ ಚೆನ್ನಾಗಿ ಪಾಠ ಕಲಿಸು ಎಂದು ಅರ್ಜುನ್ಗೆ ಹೇಳಿ ಪ್ರಿಯಾಳನ್ನು ಅಲ್ಲೇ ಬಿಟ್ಟು ಹೊರಗೆ ಹೋಗುತ್ತಾನೆ. ಅರ್ಜುನ್ ಡೋರ್ ಮುಚ್ಚಿ ಪ್ರಿಯಾಳನ್ನೇ ನೋಡುತ್ತಾ ಸ್ವಲ್ಪ ಮನೆ ಸ್ವಚ್ಛಗೊಳಿಸುವ ಕೆಲಸ ಮಾಡು ಎಂದು ಹೇಳುತ್ತಾನೆ. ಪ್ರಿಯಾ ಸ್ವಚ್ಛಗೊಳಿಸುತ್ತಲಿರುವುದನ್ನು ಅರ್ಜುನ್ ಕಣ್ಣಿನಿಂದಲೇ ಅಭ್ಯಾಸಿಸುತ್ತಾನೆ. ಇವತ್ತಿಗೆ ಇಷ್ಟು ಸಾಕು, ನಾಳೆ ಮತ್ತೆ ಬಾ ಎಂದು ಪ್ರಿಯಾಳನ್ನು ಕಳುಹಿಸುತ್ತಾನೆ. ಸ್ವಚ್ಛಗೊಳಿಸುವಾಗ ಏನೆಲ್ಲ ಗಮನಕ್ಕೆ ಬರುತ್ತದೆ ಎಂದು ಹೇಳಬೇಕೆ? ನಿಮಗೆ ಅರಿವಿರುತ್ತದೆ. ನೀವು ಎಷ್ಟು ಬುದ್ಧಿವಂತರು. ಆ
ರಾತ್ರಿ ಪ್ರಿಯಾಳ ನೆನಪಿನಲ್ಲೇ ಅರ್ಜುನ್ ಮತ್ತೆ ತನ್ನ ಕತೆಗಳಿಗೆ ಮುಳುಗುತ್ತಾನೆ. ಮರುದಿನ ಸುರೇಶ್ ಪ್ರಿಯಾಳ ಬಳಿ ಹೋಗುತ್ತಾನೆ ಕೋಪಗೊಂಡ. ಪ್ರಿಯಾ, ನೀನು ಯಾಕೆ ನನ್ನನ್ನು ಅವನ ಬಳಿಗೆ ತಂದೆ? ಅರ್ಜುನ್ನ ನಡವಳಿಕೆ ಸರಿಯಿಲ್ಲ ಎಂದು ಹೇಳುತ್ತಾಳೆ. ಸುರೇಶ್ ಈಗ ಏನು ಹೇಳುವುದಿಲ್ಲ, ನಾಳೆ ವಿವರಿಸುತ್ತೇನೆ, ಈಗ ನನ್ನ ಜೊತೆ ಸ್ವಲ್ಪ ಸಮಯ ಕಳೆ ಎಂದು ಪ್ರಿಯಾಳ ಜೊತೆ ಆಪ್ತ ಕ್ಷಣಗಳನ್ನು ಕಳೆಯುತ್ತಾನೆ. ಮರುದಿನ ಪ್ರಿಯಾ ಅರ್ಜುನ್ನ ಮನೆಗೆ ವಾಪಸ್ ಬಂದು ಮನೆ ಕೆಲಸಗಳನ್ನು ಮಾಡುತ್ತಾಳೆ. ಅರ್ಜುನ್ ಅವಳಿಗೆ ಪಾಠ ನೀಡಲು ಪ್ರಾರಂಭಿಸುತ್ತಾನೆ. ನನ್ನ ರೂಂಗೆ ಬಾ ಎಂದು ಪ್ರಿಯಾಳಿಗೆ ಹೇಳಿ ಮುಂದೆ ನಡೆಯುತ್ತಾನೆ. ಆಗ ಅರ್ಜುನ್ ಮದ್ಯ ಸೇವನೆಯನ್ನು ನಿಲ್ಲಿಸಿರುವುದನ್ನು ಗಮನಿಸಿದ ರಮೇಶ್ ಮತ್ತು ಲಕ್ಷ್ಮಿ ತುಂಬಾ ಸಂತೋಷಪಡುತ್ತಾರೆ. ನಮ್ಮ ಮಗ ಮದ್ಯವನ್ನು ಬಿಟ್ಟಿದ್ದಾನೆ, ಇದಕ್ಕಾಗಿಯೇ ಈ ಎಲ್ಲಾ ಪ್ಲ್ಯಾನ್ ಎಂದು ತಮ್ಮಲ್ಲಿ ತಾವೇ ಮಾತನಾಡಿಕೊಳ್ಳುತ್ತಾರೆ. ಆದರೆ ಅರ್ಜುನ್ ಮದ್ಯ ಬಿಟ್ಟಿದ್ದು ಪ್ರಿಯಾಳ ಕಾರಣದಿಂದ ಎಂದು ಇವರಿಗೆ ಗೊತ್ತಿಲ್ಲ. ಪ್ರಿಯಾ ಅರ್ಜುನ್ನ ರೂಂಗೆ ಹೋಗುತ್ತಾಳೆ. ಕನ್ನಡ ಕಲಿಸುವ ನೆಪದಲ್ಲಿ ಅರ್ಜುನ್ ಅವಳೊಂದಿಗೆ ಸ್ವಲ್ಪ ಹೆಚ್ಚು ಮೃದುವಾಗಿ ನಡೆದುಕೊಳ್ಳುತ್ತಾನೆ. ಇದನ್ನು ಗಮನಿಸಿದ ಪ್ರಿಯಾ ಸುರೇಶ್ ಬಳಿ ಧಾವಿಸಿ ಹೋಗಿ, ಅರ್ಜುನ್ನ ಸ್ವಭಾವ ಸರಿಯಿಲ್ಲ, ನಾನು ಇಲ್ಲಿ ಸುರಕ್ಷಿತವಾಗಿಲ್ಲ ಎಂದು ದೂರುತ್ತಾಳೆ. ಸುರೇಶ್, ಅದು ನನಗೂ ತಿಳಿದಿದೆ, ನೀನು ಅವನ ಜೊತೆ ಸ್ವಲ್ಪ ಚೆನ್ನಾಗಿ ನಟಿಸು, ನಾನು ಅದನ್ನು ದಾಖಲಿಸುತ್ತೇನೆ, ಆಮೇಲೆ ನಾವು ಅರ್ಜುನ್ನಿಂದ ಒಳ್ಳೆಯ ಹಣ ಸಂಪಾದಿಸಬಹುದು ಎಂದು ತನ್ನ ಪ್ಲ್ಯಾನ್ನು ಬಿಚ್ಚಿಡುತ್ತಾನೆ. ಎಂತಹ ಸ್ನೇಹಿತ ಇರಬೇಕು, ತನ್ನ ಪ್ರೇಯಸಿಯನ್ನೇ ಇನ್ನೊಬ್ಬನ ಬಳಿ ಕಳುಹಿಸಿ ಹಣ ಸಂಪಾದಿಸಲು ಆಲೋಚಿಸುವವನು ಎಂದು ಪ್ರಿಯಾ ಕೋಪಗೊಳ್ಳುತ್ತಾಳೆ. ನಾನು ಹಣಕ್ಕಾಗಿ ಅವನ ಜೊತೆ ಹತ್ತಿರವಾಗಬೇಕೆ ಎಂದು ಕೇಳುತ್ತಾಳೆ. ಸುರೇಶ್, ನಾನಿರುವೆ, ಯಾವುದೇ ಸಮಸ್ಯೆಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಸಮಾಧಾನಪಡಿಸುತ್ತಾನೆ. ಮರುದಿನ ಪ್ರಿಯಾ ಮತ್ತೆ ಅರ್ಜುನ್ನ ಮನೆಗೆ ಹೋಗುತ್ತಾಳೆ. ಅರ್ಜುನ್ ಅವಳ ಜೊತೆ ತುಂಬಾ ಮೃದುವಾಗಿ ಆಕರ್ಷಕವಾಗಿ ನಡೆದುಕೊಳ್ಳುತ್ತಾನೆ. ಆಗ ಪ್ರಿಯಾ ಯೋಚಿಸುತ್ತಾಳೆ, ಅರ್ಜುನ್ನ ಬಳಿ ಚೆನ್ನಾಗಿ ಆರ್ಥಿಕ ಸ್ಥಿತಿ ಇದೆ, ಸುರೇಶ್ನ ಜೊತೆ ಇರೋದಕ್ಕಿಂತ ಇವನ ಜೊತೆ ಬಾಂಧವ್ಯ ಬೆಳೆಸಿದರೆ, ಮದುವೆಯಾದರೆ ನನ್ನ ಜೀವನ ಸ್ಥಿರವಾಗಬಹುದು. ಆ ಆಲೋಚನೆಯೊಂದಿಗೆ ಮರುದಿನ ಅರ್ಜುನ್ನ ಜೊತೆ ಸ್ವಲ್ಪ ಹೆಚ್ಚು ಸ್ನೇಹಭಾವದಿಂದ ನಡೆದುಕೊಳ್ಳುತ್ತಾಳೆ. ಸಂತೋಷಗೊಂಡ ಅರ್ಜುನ್ ಅವಳ ಜೊತೆ ಆಪ್ತೆ ಕ್ಷಣಗಳನ್ನು ಕಳೆಯಲು ಆರಂಭಿಸುತ್ತಾನೆ. ತುಂಬಾ ಸಮಯ ಕಳೆದರು. ಪ್ರಿಯಾ ಸುರೇಶ್ ಬೆಳಿಗ್ಗೆ ವಾಪಸ್ ಬಾರದಿದ್ದಾಗ ಸುರೇಶ್ ಅರ್ಜುನ್ನ ಮನೆಗೆ ಹೋಗುತ್ತಾನೆ. ಅಲ್ಲಿ ಪ್ರಿಯಾ ಮತ್ತು ಅರ್ಜುನ್ನ ಆಪ್ತ ಕ್ಷಣಗಳನ್ನು ನೋಡಿ, ನಾನು ಹಣದ ಆಸೆಗೆ ನನ್ನ ಪ್ರೀತಿಯನ್ನು ತಪ್ಪಾಗಿ ಬಳಸಿಬಿಟ್ಟೆ ಎಂದು ಪಶ್ಚಾತ್ತಾಪಪಡುತ್ತಾನೆ. ಈಗಾದರೂ ನಿನ್ನ ನಿಜವಾದ ಪ್ರೀತಿಯ ಮೌಲ್ಯ ತಿಳಿಯಿತು, ಆದರೆ ತಡವಾಗಿ ಬಿಟ್ಟಿತು ಎಂದು ಪ್ರಿಯಾಳಿಗೆ ಹೇಳುತ್ತಾನೆ. ನಾಳೆಯಿಂದ ನೀನು ಇಲ್ಲಿಗೆ ಬರಬೇಡ ಎಂದು ಎಚ್ಚರಿಕೆ ನೀಡುತ್ತಾನೆ. ಆದರೆ ಪ್ರಿಯಾ, ನೀನೇ ಮೊದಲು ನನ್ನನ್ನು ಇಲ್ಲಿಗೆ ಕಳುಹಿಸಿದೆ, ಈಗ ಅರ್ಜುನ್ ನನಗೆ ತುಂಬಾ ಇಷ್ಟವಾಗಿದ್ದಾನೆ, ಅವನನ್ನು ಬಿಡಲು ಸಾಧ್ಯವಿಲ್ಲ ಎಂದು ಸುರೇಶ್ನ ಮಾತನ್ನು ನಿರಾಕರಿಸುತ್ತಾಳೆ. ಮರುದಿನ ಪ್ರಿಯಾ ಮತ್ತೆ ಅರ್ಜುನ್ನ ಮನೆಗೆ ಹೋಗುತ್ತಾಳೆ. ಅರ್ಜುನ್ ಅವಳ ಜೊತೆ ಆಪ್ತವಾಗಿ ಸಮಯ ಕಳೆಯುತ್ತಾನೆ. ಪ್ರಿಯಾ ಸುರೇಶನ್ನು ಮರೆತು ಅರ್ಜುನ್ನ ಜೊತೆಯೇ ಭವಿಷ್ಯ ನಿರ್ಮಿಸಿಕೊಳ್ಳಬೇಕು ಎಂದು ದೃಢವಾಗಿ ನಿರ್ಧರಿಸುತ್ತಾಳೆ. ಅರ್ಜುನ್ ಮದ್ಯವನ್ನು ಬಿಟ್ಟಿರುವುದರಿಂದ ರಮೇಶ್ ಮತ್ತು ಲಕ್ಷ್ಮಿ ಒಂದು ವಾರದ ಪ್ರವಾಸಕ್ಕೆ ದೇವಸ್ಥಾನಕ್ಕೆ ಹೋಗುತ್ತಾರೆ. ನಮ್ಮ ಮಗ ಸರಿಯಾದ ಮಾರ್ಗಕ್ಕೆ ಬಂದಿದ್ದಾನೆ ಎಂದು ಸಂತಸಪಡುತ್ತಾರೆ. ಆದರೆ ಅರ್ಜುನ್ನ ಬದಲಾವಣೆಗೆ ಪ್ರಿಯಾಳೇ ಕಾರಣ ಎಂದು ಅವರಿಗೆ ತಿಳಿದಿರಲಿಲ್ಲ. ಆ ರಾತ್ರಿ ಪ್ರಿಯಾ ಅರ್ಜುನ್ನ ಮನೆಯಲ್ಲೇ ಉಳಿಯುತ್ತಾಳೆ. ಸುರೇಶ್ಗೆ ವಿಷಯ ಗೊತ್ತಾಗಿ ಪ್ರಿಯಾಳಿಗೆ ಕರೆ ಮಾಡಿ, ನೀನು ಎಲ್ಲಿದ್ದೀಯಾ ಎಂದು ಕೇಳುತ್ತಾನೆ. ಪ್ರಿಯಾ, ಅರ್ಜುನ್ಗೆ ಇವತ್ತು ಮನಸ್ಸು ಅಸ್ಥಿರವಾಗಿದೆ, ಹಾಗಾಗಿ ನಾನು ಇಲ್ಲೇ ಇರುತ್ತೇನೆ ಎಂದು ಹೇಳುತ್ತಾಳೆ. ಕೋಪಗೊಂಡ ಸುರೇಶ್, ಅವನಿಗೆ ಮನಸ್ಸು ಸರಿಯಿಲ್ಲದಿದ್ದರೆ ನೀನು ಯಾಕೆ ಇರಬೇಕು ಎಂದು ಪ್ರಶ್ನಿಸುತ್ತಾನೆ. ಪ್ರಿಯಾ, ನೀನೇ ಮೊದಲು ಇವನ ಬಳಿ ಇರಲು ಹೇಳಿದೆ, ಈಗ ಯಾಕೆ ತೊಂದರೆ ಮಾಡುತ್ತೀಯಾ? ಇನ್ಮುಂದೆ ನಾನು ನನ್ನ ಇಚ್ಛೆಯಂತೆ ಮಾಡಿಕೊಳ್ಳುತ್ತೇನೆ ಎಂದು ಕರೆ ಕಡಿದುಹಾಕುತ್ತಾಳೆ. ಬೇಕಿತ್ತೆ ಗುರು, ಈಗ ಅನುಭವಿಸು ಎಂದು ಸುರೇಶ್ ತನ್ನ ತಪ್ಪನ್ನು ಅರಿತುಕೊಳ್ಳುತ್ತಾನೆ. ಅರ್ಜುನ್ ಪ್ರಿಯಾಳನ್ನು ಬೆಡ್ ಮೇಲೆ ಕುಳ್ಳಿರಿಸಿ ಒಂದು
ಸಣ್ಣ ಅಲಂಕಾರಿಕ ಚಿನ್ನದ ಸರ ತೆಗೆದು ನನ್ನ ಮೊದಲ ಹೆಂಡತಿ ಇಂತಹವುಗಳನ್ನು ನೋಡಿದರೆ ತುಂಬಾ ಸಂತೋಷಪಡುತ್ತಿದ್ದಳು ಎಂದು ಹೇಳುತ್ತಾ ಪ್ರಿಯಾಳ ಕೈಗೆ ಮೃದುವಾಗಿ ಕಟ್ಟುತ್ತಾನೆ. ನನಗೆ ಈ ರೀತಿಯ ಡಿಸೈನ್ ತುಂಬಾ ಇಷ್ಟ ಎಂದು ಪ್ರಿಯಾ ಸಂತೋಷದಿಂದ ಹೇಳುತ್ತಾಳೆ. ಅರ್ಜುನ್ ಅವಳ ಕಣ್ಣಿಗೆ ಮೃದುವಾದ ರೇಷ್ಮೆ ಫ್ಯಾಬ್ರಿಕ್ ಕಟ್ಟಿ ಪ್ರಿಯಾಳ ಜೊತೆ ಆಪ್ತ ಕ್ಷಣಗಳನ್ನು ಕಳೆಯುತ್ತಾನೆ. ಅಲ್ಲಿಗೆ ಬಂದ ಸುರೇಶ್ ಈ ದೃಶ್ಯವನ್ನು ನೋಡಿ ಕೋಪಗೊಂಡು ತನ್ನ ಫೋನ್ನಲ್ಲಿ ದಾಖಲಿಸಿಕೊಳ್ಳುತ್ತಾನೆ. ಮರುದಿನ ಪ್ರಿಯಾಳಿಗೆ ತೋರಿಸಿ, ನಿನ್ನ ನಡವಳಿಕೆ ತುಂಬಾ ಮುಂದುವರಿದಿದೆ, ಈ ವಿಡಿಯೋವನ್ನು ನಿನ್ನ ಅಮ್ಮನಿಗೆ ತೋರಿಸುವೆ ಎಂದು ಭಯಪಡಿಸುತ್ತಾನೆ. ಪ್ರಿಯಾ, ದಯವಿಟ್ಟು ಹಾಗೆ ಮಾಡಬೇಡ, ನಾನು ಅರ್ಜುನ್ ಬಳಿ ಹಣಕ್ಕಾಗಿಯೇ ಇದ್ದೆ, ನಿಜವಾಗಿಯೂ ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ. ಈ ವಿಡಿಯೋ ಬಳಸಿ ಅರ್ಜುನ್ನಿಂದ 10 ಲಕ್ಷ ರೂಪಾಯಿ ಸಂಪಾದಿಸೋಣ ಎಂದು ಸುರೇಶ್ಗೆ ಐಡಿಯಾ ನೀಡುತ್ತಾಳೆ. ಎಂತಹ ಹುಡುಗಿ ಹಣಕ್ಕಾಗಿ ಎಲ್ಲಿಯವರೆಗೂ ಹೋಗುತ್ತಾಳೆ ಎಂದು ಸುರೇಶ್ ವಿಸ್ಮಯಪಡುತ್ತಾನೆ. ಅರ್ಜುನ್ ಈ ಎಲ್ಲಾ ಪ್ಲ್ಯಾನ್ನನ್ನು ಕೇಳಿ ಆಘಾತಗೊಳ್ಳುತ್ತಾನೆ. ಮರುದಿನ ಪ್ರಿಯಾ ಅವನ ಬಳಿ ಬಂದಾಗ, ನೀವು ಯಾಕೆ ಇಷ್ಟೊಂದು ದುಃಖದಲ್ಲಿದ್ದೀರಿ ಎಂದು ಕೇಳುತ್ತಾಳೆ. ಅರ್ಜುನ್, ನಿನ್ನ ಮೇಲೆ ತುಂಬಾ ಪ್ರೀತಿ ಬಂದಿದೆ ಎಂದು ಹೇಳಿ ಮತ್ತೆ ಪ್ರಿಯಾಳ ಜೊತೆ ಆಪ್ತ ಕ್ಷಣಗಳನ್ನು ಕಳೆಯುತ್ತಾನೆ. ಪ್ರಿಯಾಳ ಅಮ್ಮ, ನನ್ನ ಮಗಳು ಎಲ್ಲಿ ಎಂದು ಸುರೇಶ್ಗೆ ಕರೆ ಮಾಡುತ್ತಾಳೆ. ಸುರೇಶ್ ಪ್ರಿಯಾಳ ಅಮ್ಮನನ್ನು ಅರ್ಜುನ್ನ ಮನೆಗೆ ಕರೆತಂದಾಗ ಎಲ್ಲವನ್ನೂ ನೋಡಿ ಆಘಾತಗೊಳ್ಳುತ್ತಾರೆ. ಸುರೇಶ್ ಸ್ಥಳೀಯ ಹಿರಿಯರನ್ನು ಕರೆದು, ನಾನೇ ಈ ಎಲ್ಲದಕ್ಕೂ ಕಾರಣ, ನಾನು ಅರ್ಜುನ್ನ ಖಾಸಗಿ ಕ್ಷಣಗಳನ್ನು ದಾಖಲಿಸಿದ್ದರಿಂದ ಈ ಗೊಂದಲವಾಯಿತು ಎಂದು ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ. ಕೆಟ್ಟ ನಂತರ ಬುದ್ಧಿ ಬಂತು ಎಂದು ತಾನೇ ತನ್ನನ್ನು ತಾನು ಸರಿಪಡಿಸಿಕೊಳ್ಳುತ್ತಾನೆ. ಹಿರಿಯರು ಅರ್ಜುನ್ ಮತ್ತು ಸುರೇಶ್ಗೆ ಉಪದೇಶ ನೀಡಿ ಮುಂದೆ ಇಂತಹ ತಪ್ಪು ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿ ಕಳುಹಿಸುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಜಗತ್ತಿನಲ್ಲಿ ಯಾರನ್ನು ನಂಬುವುದು, ಯಾರನ್ನು ಬಿಡುವುದು, ಮನೆ ಕೆಲಸಕ್ಕೆ ಬರುವವರನ್ನು, ಪಾಠ ಕಲಿಸುವವರನ್ನು ಎಷ್ಟು ನಂಬಬಹುದು? ಪುರುಷರಲ್ಲೂ ಮಹಿಳೆಯರಲ್ಲೂ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಯಾರನ್ನು ಗುರುತಿಸೋದು, ಯಾರನ್ನು ಬಿಡೋದು? ಹಳೆಯ ಸ್ನೇಹಿತರ ವಿಷಯ ನಮಗೆ ಯಾಕೆ ಬೇಕು ಅಲ್ಲವೇ? ಕತೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗೋಣ ಇನ್ನೊಂದು ರೋಚಕ ಕಥೆಯ ಜೊತೆ. ಬಾಯ್. ಮೋಡಿ ಸಂಭೋಗ ವಶೀಕರಣ ಸ್ಪೆಷಲಿಸ್ಟ್. ವಶೀಕರಣಕ್ಕೋಸ್ಕರನೇ ಕರೆ ಮಾಡಿ. ಮಹಾಕಾಳಿ ತಾಂತ್ರಿಕ ಪೀಠಂ ಶ್ರೀ ಮಹಾ ಅಘೋರ ತಪಸ್ವಿ ನಿಮ್ಮ ಪ್ರೀತಿಯನ್ನ ಮರಳಿ ಪಡೆಯಬೇಕೇ? ನಿಮ್ಮ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪುತ್ತಿಲ್ಲವೇ? ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮಂತೆ ಆಗಬೇಕೇ? ಲವ್ ಮ್ಯಾರೇಜ್ ನಲ್ಲಿ ಕುಟುಂಬದಿಂದ ಕಿರಿಕಿರಿಯಾಗುತ್ತಿದೆಯೇ? ನಿಮ್ಮ ಪತಿ ಅಥವಾ ಪತ್ನಿಗೆ ಪರಸ್ತ್ರೀ ಸಹವಾಸ ಬಿಡಿಸಬೇಕೇ? ಇಲ್ಲಿದೆ ಶಾಶ್ವತ ಪರಿಹಾರ. ವಶೀಕರಣ ಮತ್ತು ಶತ್ರು ಮುತ್ತಿಗೆಗೆ ಓಪನ್ ಚಾಲೆಂಜ್. ನಿಮ್ಮ ಕೆಲಸ ಕೇವಲ 2 ಗಂಟೆಯಲ್ಲಿ ಶಾಶ್ವತ ಸಮಾಧಾನ ಇಲ್ಲಿದೆ. ಕೆಲಸ ಆಗದಿದ್ದಲ್ಲಿ ನಿಮ್ಮ ಹಣ ವಾಪಸ್. ಗುಪ್ತ ಅಘೋರ ವಾಮ ಪದ್ಧತಿಯಿಂದ ಇಲ್ಲಿ ಶಾಶ್ವತ ಪರಿಹಾರ ಗ್ಯಾರಂಟಿ.